2 ವರ್ಷ ಆತ ಭಾರತದ ಸ್ಟಾಕ್ ಮಾರ್ಕೆಟ್ ಹೂಡಿಕೆದಾರರಗ ರಿಟರ್ನ್ ಅನ್ನ ಕೊಟ್ಟಿಲ್ಲ. ಅದ ಕಾರಣ ಬಾಳ ಹೂಡಿಕೆದಾರರ ಪೋರ್ಟ್ಫೋಲಿಯೋ 10-20% ಕುಸಿದೈತಿ. ಆ ಕುಸಿತವನ್ನ ನೋಡಿ ಯಾವ ತರ ಸ್ಟಾಕ್ ಮಾರ್ಕೆಟ್ ನಾಗ ಸರ್ವೈವ್ ಮಾಡೋದ ರೊಕ್ಕನ ಆವತ್ತಂತ ಬಾಳ ಜನರ ತಲೆಯಾಗ ಕ್ವಶನ್ ಬರತೈತಿ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ನಾವು ಯಾವ ತರ ಇಂತ ಕೆಟ್ಟ ಪರಿಸ್ಥಿತಿದಾಗನು ನಾವು ಒಬ್ರು ಹೂಡಿಕೆದಾರರಾಗಿ ಸರ್ವೈವ್ ಮಾಡ್ಬೇಕ, ಬೇರ್ ಮಾರ್ಕೆಟ್ ನಾಗನು ಯಾವ ತರ ನಾವು ಸರ್ವೈವ್ ಮಾಡ್ಬೇಕಂತ ಡೀಟೇಲ್ ದಾಗ ಸರಳವಾಗಿ ಇವತ್ತಿನ ಈ ವಿಡಿಯೋನಾಗ ನಾವ ತಿಳ್ಕೊಳ್ಳೋಣ. ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಅದ ಕಾರಣ ವಿಡಿಯೋನ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ. ವಿಡಿಯೋ ಕಮೆಂಟ್ ನಾಗ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡ್ರಿ. ಲೈಕ್ ಮಾಡಿರ್ಕಲ ಇದ್ರ ಲೈಕ್ ಮಾಡ್ರಿ. ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಇಂತ ಕೆಟ್ಟ ಪರಿಸ್ಥಿತಿ ಈಗ ಸದ್ಯ ಏನ್ ಬಂದಿಲ್ಲ. ಭಾರತದ ಸ್ಟಾಕ್ ಮಾರ್ಕೆಟ್ ಇತಿಹಾಸ ತೆಗೆದ್ ನೋಡ್ರ ಈ ತರ ಪರಿಸ್ಥಿತಿ ಹಲವಾರು ಸಲ ಭಾರತದ ಸ್ಟಾಕ್ ಮಾರ್ಕೆಟ್ ದಾಗ ಬಂದೈತಿ. ಅದ ಕಾರಣ ಇಂತ ಪರಿಸ್ಥಿತಿಯನ್ನ ನೋಡಿ ನೀವು ಅನ್ಸ್ಬಾರ್ದ. ಇದ ಸ್ಟಾಕ್ ಮಾರ್ಕೆಟ್ ನಾಗ ಮಾಮೂಲಿ ರೀ, ಈ ತರ ಫೇಸ್ ಇರ್ತಾವ. ಬುಲ್ ಮಾರ್ಕೆಟ್ ಒಂದ್ ಫೇಸ್ ಇರ್ತೈತಿ, ಕೋವಿಡ್ ಆಗನ ಬುಲ್ ಮಾರ್ಕೆಟ್ ಫೇಸ್ ಇತ್ತ, ಈಗ ಬೇರ್ ಮಾರ್ಕೆಟ್ ಫೇಸ್ ಬಂದೈತಿ, ಆಮ್ಯಾಗ ಮತ್ ಕನ್ಸಲ್ಟೇಷನ್ ಫೇಸ್ ಬರ್ತೈತಿ. ಈ ತರ ಮಾರ್ಕೆಟ್ ಇದ ಫೇಸ್ ಗಳು ಇರ್ತಾವ. ಅದ ಕಾರಣ ಈ ಫೇಸ್ ಅನ್ನ ನೋಡಿ ನೀವು ಅನ್ಸ್ಬಾರ್ದ. ನೀವೊಬ್ರು ಹೂಡಿಕೆದಾರರಾಗಿ, ಅದು ಲಾಂಗ್ ಟರ್ಮ್ ಹೂಡಿಕೆದಾರರಾಗಿರೆ ಅನ್ಸಾಕ ಹೋಗ್ಬಾರ್ದ. ಅದ ಕಾರಣ ಒಂದೇ ಮೇನ್ ಏನ್ ಮಾಡ್ಬೇಕಂದ್ರೆ ಇಂತ ಪರಿಸ್ಥಿತಿದಾಗ ಡು ನಾಟ್ ಪ್ಯಾನಿಕ್ ಸೆಲ್ಲಿಂಗ್. ಯಾವಾಗನು ಇಂತ ಕೆಟ್ಟ ಪರಿಸ್ಥಿತಿದಾಗ ಪ್ಯಾನಿಕ್ ಸೆಲ್ಲಿಂಗ್ ಮಾಡಬಾರ್ದ. ಯಾಕಂತಂದ್ರೆ ನಾವು ಸ್ಟಾಕ್ ಮಾರ್ಕೆಟ್ ಇತಿಹಾಸ ತೆಗೆದ್ ನೋಡ್ರ ನೀವು ನೋಡ್ಬೋದ. 2008 ಹೆವಿ ಕುಸಿತ ಬಂದಿತ್ರಿ. 2019 ಹೆವಿ ಕುಸಿತ ಬಂದಿತ್ತ. ಈಗನು ಬಂದೈತಿ, ಬಟ್ ಅವೆಲ್ಲ ಕುಸಿತ ಕಂಪೇರ್ ಮಾಡ್ರ ಈಗ ಹೆಚ್ಚು ಕುಸಿತ ಇಲ್ಲ. ಬಟ್ ಮಾರ್ಕೆಟ್ ಏರನವಾತ ಒಂದ ರೇಂಜಿನಾಗ ಸಿಕ್ಕೊಂಡ್ಬಿಟ್ಟೈತಿ. ಅದ ಕಾರಣ ಈ ತರ ಹಲವಾರು ಸಲ ಮಾರುಕಟ್ಟೆನ ಆಗೈತಿ. ಬಟ್ ಲಾಂಗ್ ಟರ್ಮ್ ನಾಗ ನಾವು ಭಾರತದ ನಿಫ್ಟಿ ಚಾರ್ಟ್ ತೆಗೆದ್ ನೋಡ್ರ ನಮಗೇನ್ ಗೊತ್ತಾಗ್ತೈತ್ರಿ, ಮಾರ್ಕೆಟ್ ಯಾವಾಗನು ಏರ್ಕೊಂತಾನ ಹೋಗೈತಿ. ಅದ ಕಾರಣ ಈಗಿರೋ ಪರಿಸ್ಥಿತಿಯನ್ನ ನೋಡಿ ನಾವು ಮಾರಿ ಹೋದು ಅಂತಂದ್ರ ಮುಂದೇನ್ ಬರ್ತೈತ್ ಬುಲ್ ರನ್ ಅದ ಮಿಸ್ ಮಾಡ್ಕೋತೇವಿ. ಅದ ಕಾರಣ ಇಂತ ಪರಿಸ್ಥಿತಿದಾಗ ಯಾವಾಗನು ನಾವು ಪ್ಯಾನಿಕ್ ಸೆಲ್ಲಿಂಗ್ ಅನ್ನ ಮಾಡಬಾರ್ದ. ಇದ ಒಂದೇ ಪಾಯಿಂಟ್. ಇಂತ ಕೆಟ್ಟ ಪರಿಸ್ಥಿತಿನಾಗ ನಾವೇನ್ರೆ ಸರ್ವೈವ್ ಮಾಡ್ಬೇಕಂದ್ರ ಪ್ಯಾನಿಕ್ ಸೆಲ್ಲಿಂಗ್ ಮಾಡಬಾರ್ದ. ಮತ್ ನೀವೇನ್ರಿ ಪ್ಯಾನಿಕ್ ಸೆಲ್ಲಿಂಗ್ ಮಾಡ್ಲಿಲ್ಲ ಅಂತಂದ್ರ ಮುಂದ್ ಬುಲ್ ಮಾರ್ಕೆಟ್ ನಾಗ ಏನ್ರೆ ಒಂದ್ ಚಲೋ ಅವಕಾಶ ಸಿಕ್ಕಿತ್ತಂದ್ರ ಬಾಳ ಹಣವನ್ನ ನೀವು ಗಳಿಸಬಹುದ. ಮತ್ ಎರಡನೇದೇನಂತಂದ್ರ ಇಂತ ಕೆಟ್ಟ ಪರಿಸ್ಥಿತಿದಾಗ SIP ಅನ್ನ ಬಂದ್ ಮಾಡಬಾರ್ದ. ಕಂಟಿನ್ಯೂ ಇಡಬೇಕಿಂತ ಕೆಟ್ಟ ಪರಿಸ್ಥಿತಿದಾಗ SIP ಅನ್ನ ಸ್ಟಾಕ್ ಮಾರ್ಕೆಟ್ ದಾಗ ಅಥವಾ ಮ್ಯೂಚುವಲ್ ಫಂಡ್ ನಾಗ. ಯಾಕಂತಂದ್ರ ಏನ್ ಸ್ಟಾಕ್ ಮಾರ್ಕೆಟ್ ಏನ್ ನಿಫ್ಟಿ 25-26 ಸಾವಿರ ಹೋಗಿತ್ತ, ಅವಾಗ SIP ಅನ್ನ ನೀವು ಕಂಟಿನ್ಯೂ ಮಾಡಿದ್ರಿ ಧೈರ್ಯಲೆ ಮಾರ್ಕೆಟ್ ಏರಾತೈತ ಅನ್ನೋ ಕಾರಣದಿಂದ. ಈಗ ಅದ ನಿಫ್ಟಿ ನಿಮ್ಗ 24,000 ಲೆವೆಲ್ ಕಳ ಸಿಗತೈತಂದ್ರ ನೀವು ಖುಷಿ ಪಡ್ಬೇಕ. 2,000 ಪಾಯಿಂಟ್ಸ್ ನಿಮಗ್ ನಿಫ್ಟಿ ಕಳ ಸಿಗತೈತಿ. ಅದ ಕಾರಣ ಅದ್ರದ ಎವರೇಜಿಂಗ್ ಬಹಳ ಒಳ್ಳೆ ಸಿಗ್ತೈತಿ. ಮಾರ್ಕೆಟ್ ಎಷ್ಟು ವರ್ಷಿಗ ಒಂದ ರೇಂಜ್ ನ ಇರ್ತೈತಿ, ಅಷ್ಟು ನಿಮ್ಮದ್ SIP ಅಮೌಂಟ್ ಹೆಚ್ಚಾಕೊಂಡ್ ಹೋಗ್ತೈತಿ. ಅಷ್ಟು ಹೆಚ್ಚು ಕ್ವಾಂಟಿಟಿಗಳನ್ನ ನೀವು ಬಾಯ್ ಮಾಡ್ಕೊಂಡ್ ಹೋಗ್ತೀರಿ. ಮುಂದೇನ್ರೆ ಬುಲ್ ರನ್ ಬಂತಂದ್ರ ಬರತೈತೆ. ಭಾರತದ ಇತಿಹಾಸ ತೆಗೆದು ನೋಡ್ರ ಹಲವಾರು ಸಲ ಬಂದೈತಿ, ಮುಂದನು ಬರತೈತೆ. ಅದ ಕಾರಣ ಅದ್ ನೀವು ದೇಶ ಮೇಲೆ ವಿಶ್ವಾಸ ಇಟ್ಟು ಕುಂಡ್ರಬೇಕ. ಮುಂದೇನ್ರಿ ಫ್ಯೂಚರ್ ನ ಬುಲ್ ರನ್ ಬಂತಂದ್ರ ಇದೇನ್ ಇಷ್ಟು ವರ್ಷ ರಿಟರ್ನ್ ಸಿಕ್ಕಿಲ್ಲ ನಿಮಗೆ SIP ಲೇ, ಬಟ್ ಏನ್ ಕ್ವಾಂಟಿಟಿಗಳನ್ನ ಬಾಯ್ ಮಾಡಿರಿ, ಏನ್ ಅಕ್ಯುಮುಲೇಟ್ ಮಾಡಿರಿ ಕ್ವಾಂಟಿಟಿಗಳನ್ನ, ಅದ್ ನಿಮಗ ಫ್ಯೂಚರ್ ನಾಗ ಬುಲ್ ರನ್ ನಾಗ ಬಹಳ ಒಳ್ಳೆ ರಿಟರ್ನ್ ನಿಮಗ ಕೊಡಬಹುದ. ಅದ ಕಾರಣ ಯಾವಾಗನು ಇಂತ ಕೆಟ್ಟ ಪರಿಸ್ಥಿತಿಯನ್ನ ನೋಡಿ ನೀವು SIP ಅನ್ನ ನಿಲ್ಲಿಸಬಾರ್ದ. ಯಾಕಂದ್ರೆ SIP ಮಾಡಾಕನ್ನ ಅಥವಾ SIP ದ ಅಸ್ಲಿ ಬೆನಿಫಿಟ್ ಅನ್ನ ನಿಮಗ ಇಂತ ಮಾರ್ಕೆಟ್ ದಾಗ ಸಿಗ್ತೈತಿ. ಇದ ಬೆನಿಫಿಟ್ ಅನ್ನ ನೀವೇನ್ರೆ ಮಿಸ್ ಮಾಡ್ಕೊಂಡ್ರಿ ಅಂತಂದ್ರ ಮುಂದ್ ಬಹಳ ನಿಮಗ ಬಹಳ ಕೆಟ್ಟ ಅನಿಸ್ತೈತಿ. ಯಾಕ್ರೆ SIP ನಿಲ್ಸಿನಂತ ಮುಂದಿನ ನೀವು 10 ವರ್ಷ ಬಿಟ್ಟು ನೋಡ್ರಿ ಅಂತಂದ್ರ. ಅದ ಕಾರಣ ಆ ತರ ಬಹಳ ಜನರ ಗುಡಿ ಆಗೈತಿ. ಯಾರ್ಯಾರು 2008 ಕ್ರಾಶ್ ನೋಡಿ SIP ಅನ್ನ ಬಿಟ್ಟಾರ, 2019 ಏನ್ ಕ್ರಾಶ್ ಬಂತಂತ ಮಾರ್ಕೆಟ್ ಅನ್ನ ಬಿಟ್ಟು ಹೋಗ್ಯಾರ, ಅವ್ರು ಈಗ ಯಾಕ್ರೆ ನಾವು ಬಿಟ್ಟು ಕಂಟಿನ್ಯೂ ಮಾಡಿದ್ರೆ ಎಷ್ಟು ಹಣ ಆಗ್ತಿತ್ತಂತ ಯೋಚನೆ ಮಾಡ್ತಿರ್ತಾರ. ಅದ ಕಾರಣ ಈ ತಪ್ಪನ್ನು ಯಾವಾಗನು ಮಾಡಬಾರ್ದ. ಯಾಕಂತಂದ್ರೆ ಇದ್ರಲ್ಲೇ ನಿಮಗ ರುಪಿ ಕಾಸ್ಟ್ ಎವರೇಜಿಂಗ್ ಬೆನಿಫಿಟ್ ಸಿಗ್ತೈತಿ. ಕುಸಿದಾಗನು ನೀವು ಹೆಚ್ಚು ಕ್ವಾಂಟಿಟಿಗಳನ್ನ ಬಾಯ್ ಮಾಡಬಹುದು. ಅದ ಕಾರಣ SIP ಅನ್ನ ಇಂತ ಮಾರ್ಕೆಟ್ ದಾಗ ಯಾವಾಗನು ಸ್ಟಾಪ್ ಮಾಡಬಾರ್ದ, ಕಂಟಿನ್ಯೂ ಇಡಬೇಕಂತ ನಮಗ ಎಕ್ಸ್ಪರ್ಟ್ ಗಳು ತಿಳಿಸ್ತಾರ. ಮತ್ತ ಮೂರನೇ ಪಾಯಿಂಟ್ ಏನಂತಂದ್ರೆ ಇಂತ ಕೆಟ್ಟ ಪರಿಸ್ಥಿತಿದಾಗ ಹೂಡಿಕೆದಾರ ಹೆಂಗ್ ಸರ್ವೈವ್ ಮಾಡ್ಬೇಕನ್ನಕ ಮೂರನೇ ಪಾಯಿಂಟ್ ಏನಂತಂದ್ರ ಫೋಕಸ್ ಆನ್ ಕ್ವಾಲಿಟಿ ಸ್ಟಾಕ್ಸ್. ಕ್ವಾಲಿಟಿ ಸ್ಟಾಕ್ಸ್ ಗಳ ಮ್ಯಾಗ ಫೋಕಸ್ ಮಾಡ್ಬೇಕ. ಒಳ್ಳೆ ಬ್ಲೂ ಚಿಪ್ ಕಂಪ್ನಿಗಳ ಅವ್ರ ಫಂಡಮೆಂಟಲ್ ಬಹಳ ಒಳ್ಳೇದಿರ್ಬೇಕ. ಕಂಪ್ನಿ ಮ್ಯಾಗ ಯಾವ್ದು ಸಾಲ ಇರಬಾರ್ದ. ಯಾಕಂದ್ರ ಕೆಟ್ಟ ಪರಿಸ್ಥಿತಿದಾಗ ಯಾವ್ದ್ ಕಂಪ್ನಿ ಮ್ಯಾಗ ಹೆಚ್ಚು ಸಾಲ ಇರ್ತೈತಿ ಅವನ್ನ ಬಂದ್ ಆಗೋಕ್ ಚಾನ್ಸಸ್ ಬಹಳ ಹೆಚ್ಚೈತ್ರಿ. ಅವ ಬಹಳ ಕುಸಿತಾವ. ಅದ ಕಾರಣ ಅಂತ ಕಂಪ್ನಿಯನ್ನ ಅವಾಯ್ಡ್ ಮಾಡ್ಬೇಕ. ಒಳ್ಳೆ ಫಂಡಮೆಂಟಲ್ ಇರೋ ಕಂಪ್ನಿಗಳ, ಒಳ್ಳೆ ರೆವೆನ್ಯೂ ಗ್ರೋತ್ ಇರೋ ಕಂಪ್ನಿಗಳ, ಒಳ್ಳೆ ಬಿಸ್ನೆಸ್ ಇರೋ ಕಂಪ್ನಿಗಳ, ಒಳ್ಳೆ ಪ್ರಮೋಟರ್ಸ್ ಇರೋ ಕಂಪ್ನಿಗಳ, ಅಂತ ಕಂಪ್ನಿಗಳ ಮ್ಯಾಗ ಫೋಕಸ್ ಮಾಡಕ್ಕೆ ಇಂತ ಕೆಟ್ಟ ಸಮಯನಾಗ ಮತ್ತ ಅಂತ ಕಂಪ್ನಿಗಳನ್ನ ಬಾಯ್ ಮಾಡ್ಬೇಕ. ಯಾವ್ರೆ ಚಿಲ್ಲಿ ಪಿಲ್ಲಿ ಕಂಪ್ನಿಗಳನ್ನ ನೀವು ಬಾಯ್ ಮಾಡಬಾರ್ದ. ಅವೇನ್ ಒಳ್ಳೆ ಕಂಪ್ನಿಗಳು ಇರಂಗಿಲ್ಲ.
ಪಿನ್ನಿ ಕಂಪ್ನಿಗಳು ಅದು ಅಂತೇವ್ ನಾವ ಅಂತದೇನ್ರಿ ನೀವು ಫೋಕಸ್ ಮಾಡ್ರಿ ಅಂತಂದ್ರ ನಿಮ್ಗ ನಷ್ಟ ಆಗ್ಬೋದು ಇಂತ ಕೆಟ್ಟ ಪರಿಸ್ಥಿತಿದಾಗ. ಅದ ಕಾರಣ ಇಂತ ಪರಿಸ್ಥಿತಿದಾಗ ಎಕ್ಸ್ಪರ್ಟ್ಗಳು ನಮಗೇನ್ ತಿಳಿಸ್ತಾರಂತಂದ್ರ ಒಳ್ಳೆ ಕಂಪ್ನಿಗಳನ್ನು ಚೀಪ್ ಪ್ರೈಸ್ ನಾಗ ಸಿಗ್ತಿರ್ತಾವ, ಅದ್ರದ್ ಬೆನಿಫಿಟ್ ಅನ್ನ ತಗೊಂಡ ಕ್ವಾಲಿಟಿ ಕಂಪ್ನಿಗಳನ್ನ ಇಂತ ಕೆಟ್ಟ ಪರಿಸ್ಥಿತಿದಾಗ ತಗೊಳ್ಳೋವನ್ನ ಒಬ್ಬ ಇಂಟೆಲಿಜೆಂಟ್ ಇನ್ವೆಸ್ಟರ್ ಅಂತಾನು ನಾವು ಅನ್ಬೋದ. ಅದ ಕಾರಣ ಇಂತ ಪರಿಸ್ಥಿತಿದಾಗ ಕ್ವಾಲಿಟಿ ಕಂಪ್ನಿಗಳ ಮ್ಯಾಗ ಫೋಕಸ್ ಮಾಡ್ರಿ. ಮತ್ತ 4ನೇ ಪಾಯಿಂಟ್ ಏನಂತಂದ್ರ ರೀಬ್ಯಾಲೆನ್ಸಿಂಗ್ ಮತ್ತೆ ಡೈವರ್ಸಿಫಿಕೇಶನ್. ಕೆಟ್ಟ ಪರಿಸ್ಥಿತಿದಾಗ ಡೈವರ್ಸಿಫಿಕೇಶನ್ ಒಬ್ಬ ಇನ್ವೆಸ್ಟರ್ಸ್ ಉಳಿಸ್ತೈತಿ. ಅದ ಕಾರಣ ನೀವು ಎಲ್ಲಾ ಅಸೆಟ್ ಕ್ಲಾಸ್ನಾಗ ನಿಮ್ಮ ಹಣವನ್ನ ಡೈವರ್ಸಿಫೈ ಇರ್ಬೇಕ. ಅಂದ್ರ ಕೆಟ್ಟ ಪರಿಸ್ಥಿತಿ ಬಂದ್ರ ನೀವು ಮಾರುಕಟ್ಟೆನಾಗ ಸರ್ವೈವ್ ಮಾಡ್ಬೋದ. ಮತ್ತೊಂದ್ ಎಲ್ಲಾಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರ ಇಂಥ ಕೆಟ್ಟ ಪರಿಸ್ಥಿತಿದಾಗ ಯಾವಾಗನು ಸಾಲವನ್ನ ತಗೊಂಡ ಮಾರುಕಟ್ಟೆನ ಹಣವನ್ನ ಹಾಕ್ಬೇಡ್ರಿ. ಅದ ಕಾರಣ ಎಲ್ಲಾರು ಅಂತಾರ ಸಾಲವನ್ನ ತಗೊಂಡ ಯಾರ ಕಡೆ ಬೇಡಿ ನೀವೇನ್ರೆ ಮಾರುಕಟ್ಟೆನ ಹಣವನ್ನ ಹಾಕಿರಂತಂದ್ರ ಮಾರುಕಟ್ಟೆದ ರಿಟರ್ನ್ ಯಾವಾಗನು ಫಿಕ್ಸ್ ಇರಂಗಿಲ್ಲ. ಅದ ಕಾರಣ ಸಾಲ ಎಲ್ಲಿ ತಗೊಂಡಿರ್ತೀರಿ ಅವ್ರ ಏನ್ರೆ ಹಣವನ್ನ ಕೆಳಗ್ ಬಂದ್ರೆ ನಿಮ್ ಕಡೆ ಹಣನೂ ಇರಂಗಿಲ್ಲ, ಇದ್ದಿದ್ ಹಣನು ಮಾರ್ಕೆಟ್ನಾಗ ಲಾಸ್ನಾಗ ನಡೆದಿರ್ತೈತಿ. ಅದ ಕಾರಣ ಇಂತ ದೊಡ್ಡ ತಪ್ಪ ಯಾವಾಗನು ಮಾಡಬಾರ್ದ. ಹಣ ಗಳಿಸಲಿಲ್ಲ ಅಂದ್ರೆ ನಡಿತೈತಿ, ಬಟ್ ಸಾಲವನ್ನ ತಗೊಂಡ ಮಾರುಕಟ್ಟೆನಾಗ ಹಣವನ್ನ ಹಾಕಬಾರ್ದ, ಇನ್ವೆಸ್ಟ್ ಅನ್ನ ಮಾಡಬಾರ್ದ. ಅದ ಕಾರಣ ಕೆಟ್ಟ ಪರಿಸ್ಥಿತಿದಾಗ ನಿಮ್ ಕಡೆ ಹಣ ಇರ್ಲಿಲ್ಲ ಅಂತಂದ್ರೆ ಎಷ್ಟ್ ಹಣ ಐತಿ ಅಷ್ಟ್ರಾಗನ SIP ಮಾಡ್ರಿ, ಅಷ್ಟೇ ಸ್ಟಾಕ್ ಗಳನ್ನ ಬೈ ಮಾಡ್ರಿ. ಚಲೋ ವ್ಯಾಲ್ಯೂಯೇಷನ್ ಸಿಗಾತೈತಿ, ಒಳ್ಳೆ ವ್ಯಾಲ್ಯೂಯೇಷನ್ ಸಿಗಾತೈತಿ ಅಂತ ಸಾಲ ಮಾಡಿ ಏನ್ರಿ ನೀವು ಬೇರ್ ಮಾರ್ಕೆಟ್ ನ ಹಾಕಿರಂತಂದ್ರ ನೀವು ಸರ್ವೈವ್ ಮಾಡೋದು ಬಹಳ ಕಠಿಣ. ಮತ್ತ ನಿಮ್ದ ಓವರ್ ಆಲ್ ಜೀವನನು ಒಂದ್ ಬಲಿಯಾಗಿ ಸಿಕ್ಕೊಂಡ್ಬಿಡ್ತೀರಿ ನೀವು ಅಂತ ಅನ್ಬೋದ, ಟ್ರ್ಯಾಪ್ ಆಗ್ಬಿಡ್ತೈತಿ. ಅದ ಕಾರಣ ಅಂತ ತಪ್ಪನ್ನ ನೀವು ಮಾಡಕ್ ಹೋಗ್ಬೇಡ್ರಿ. ಮತ್ತೊಂದು ಏನಂತಂದ್ರ ಬೇರ್ ಮಾರ್ಕೆಟ್ನಾಗ ಮಾರ್ಕೆಟ್ ಬಾಳ ವೈಟಾಗಿ ಇರ್ತೈತಿ. ಅದ ಕಾರಣ ಟ್ರೇಡಿಂಗ್ ದಿಂದ ದೂರ ಇರಿ, ಫ್ಯೂಚರ್ ಆಪ್ಷನ್ ಟ್ರೇಡಿಂಗ್ ದಿಂದ ದೂರ ಇರಿ. ಯಾಕಂತಂದ್ರ 95% ರಿಟೇಲ್ ಇನ್ವೆಸ್ಟರ್ ಟ್ರೇಡಿಂಗ್ ನಾಗ ಹಣವನ್ನ ಕಳ್ಕೊತಾರ. ಅದ ಕಾರಣ ಬೇರ್ ಮಾರ್ಕೆಟ್ನಾಗನು ಈ ಫೇಸ್ ನಾಗನು ಟ್ರೇಡಿಂಗ್ ಮಾಡಿ ಹಣವನ್ನ ಕಳ್ಕೊಂಡ್ರಿ ಅಂತಂದ್ರ ಮಾರುಕಟ್ಟೆನಾಗ ಹಣ ಆಗಂಗಿಲ್ಲ. ಅದ ಕಾರಣ ಮೇನ್ ಏನಂತಂದ್ರ ಇಂತ ಕೆಟ್ಟ ಪರಿಸ್ಥಿತಿದಾಗ ಒಳ್ಳೆ ಕಂಪ್ನಿಗಳನ್ನ ಒಳ್ಳೆ ವ್ಯಾಲ್ಯೂಯೇಷನ್ ಸಿಗ್ತಿರ್ತಾವ, ಅಂತ ಕಂಪ್ನಿಗಳ ಮ್ಯಾಗನ ಫೋಕಸ್ ಮಾಡ್ರಿ. ಡಿಫೆನ್ಸಿವ್ ಸೆಕ್ಟರ್ಸ್ ಅಂತ ನಾ ಒಂದ್ ವಿಡಿಯೋ ಮಾಡಿದ್ನಿ, ಅಥವಾ ಎವರ್ ಗ್ರೀನ್ ಸೆಕ್ಟರ್ಸ್ ಅಂತ ಒಂದ್ ವಿಡಿಯೋ ಮಾಡಿದ್ನಿ. ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕೇನಿ, ಆ ವಿಡಿಯೋನ ಹೋಗಿ ನೋಡ್ರಿ. ಆ ವಿಡಿಯೋ ನೋಡ್ರಿ ಅಂತಂದ್ರೆ ಯಾವ ತರ ಇಂತ ಕೆಟ್ಟ ಪರಿಸ್ಥಿತಿದಾಗ ಯಾವ ಸೆಕ್ಟರ್ದು ಕಂಪ್ನಿಗಳನ್ನ ನಾವು ರಿಸರ್ಚ್ ಮಾಡಕ್ ತಗೋಬಹುದ ಅಂತ ನಿಮ್ಗ ಗುರ್ತಾಗ್ಬಿಡ್ತೈತಿ. ಅದ ಕಾರಣ ಆ ಲಿಂಕ್ ಡಿಸ್ಕ್ರಿಪ್ಷನ್ ಐತಿ, ಆ ವಿಡಿಯೋನ ಹೋಗಿ ನೋಡ್ರಿ. ಓವರ್ ಆಲ್ ಮಾರ್ಕೆಟ್ನಾಗ ಫಿಕ್ಸ್ ರಿಟರ್ನ್ ಯಾವಾಗೂ ಸಿಗಂಗಿಲ್ಲ, ಯಾರು ನಿಮಗೆ ಗ್ಯಾರಂಟೆಡ್ ರಿಟರ್ನ್ ಕೊಡ್ತಾನಂತಂದ್ರ ಅವ್ ಮೋಸ ಮಾಡತಾನಂತ ತಿಳ್ಕೊರಿ. ಮಾರ್ಕೆಟ್ನಾಗ ಸರ್ವೈವ್ ಮಾಡೋದ್ ಮೇನ್ ಏನಂತಂದ್ರ ಪ್ಯಾನಿಕ್ ಸೆಲ್ಲಿಂಗ್ ಮಾಡಬಾರ್ದ, ಒಳ್ಳೆ ಕಂಪ್ನಿಗಳನ್ನ ಬಾಯ್ ಮಾಡ್ಬೇಕ, ಮತ್ತೆ ಕುಂತ ಬಿಡ್ಬೇಕ. ಅದ್ ಯಾವಾಗ ಇರ್ತೈತಿ. ಇದೇನ್ ನಾವ್ ಅಂತೀವಿ ಮಾರ್ಕೆಟ್ನಾಗ 15-20%, 18% ರಿಟರ್ನ್ ಸಿಗ್ತೈತೆ ಅಂತ. ಅದ್ ನಾವು 10 ವರ್ಷದ ಎವರೇಜ್ ರಿಟರ್ನ್ ಅನ್ನ ನೋಡಿ, 5 ವರ್ಷದ ಎವರೇಜ್ ರಿಟರ್ನ್ ಅನ್ನ ನೋಡಿ ಹೇಳ್ಸಿರ್ತೇವೆ. ನಾವು ಫಿಕ್ಸ್ ಬ್ಯಾಂಕ್ ಗಟ್ಲೆ 1 ವರ್ಷ ಆತಂತಂದ್ರ 15% ಬಡ್ಡಿ ತೂಪ ಅಂತ ಈ ತರ ಮಾರ್ಕೆಟ್ ಕೊಡಂಗಿಲ್ಲ. ಅದ ಕಾರಣ ಇದು ನಿಮಗ್ ಗುರ್ತಿರ್ಬೇಕು. ಒಬ್ಬರವ್ರ ಪಾಪ ಅದು ಗುರ್ತಿರಂಗಿಲ್ಲ, ಬಂದ್ ಬಿಡ್ತಾರ ಹಂಗ ಮಾರ್ಕೆಟ್ದಾಗ. ಅದ ಕಾರಣ ಅದೆಲ್ಲ ತಿಳ್ಕೊರಿ. ಓವರ್ ಆಲ್ ಇದೈತಿ ಇವತ್ತಿನ ವಿಡಿಯೋನ ನಿಮಗ್ ಗುರ್ತಾ ಇರ್ಬೋದು ಇಂತ ಕೆಟ್ಟ ಪರಿಸ್ಥಿತಿದಾಗ ನೀವು ಯಾವ ತರ ಸರ್ವೈವ್ ಮಾಡ್ಬೋದಂತ. ಮೇನ್ ಓವರ್ ಆಲ್ ಮಾರ್ಕೆಟ್ನ ಈ ತರ ಫೇಸಸ್ ಬರ್ತಿರ್ತಾವ, ಬಟ್ ಮುಂದ ಒಂದ್ ಬುಲ್ ಮಾರ್ಕೆಟ್ ಇದನ್ನು ಫೇಸ್ ಬರ್ಬೋದ, ಅವಾಗ ಮತ್ತ ಹಣ ಆಗೇ ಆಗ್ತೈತಿ. ಅದನ್ನ ನಾವು ಇತಿಹಾಸದಾಗ ನೋಡೇವಿ. ಅದ ತರ ಇತಿಹಾಸದ ತರನ ಮುಂದೂ ರಿಪೀಟ್ ಆದ್ರೆ ಬಹಳ ಒಳ್ಳೇದ. ಅದ ಕಾರಣ ಇದೈತಿ ಇವತ್ತಿನ ವಿಡಿಯೋ ಚಲೋ ಲೈಕ್ ಮಾಡ್ರಿ. ನಿಮಗೆ ಏನ್ ಅನಿಸ್ತೈತೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಇದೇ ತರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ. ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಧನ್ಯವಾದಗಳು.